ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸೋನು ಸೂಪರ್ ಟೆಕ್. ನಾನು ನಿಮ್ಮ ಸೌಂದರ್ಯ. ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ನಾನು ಮಾಡುವ ಎಲ್ಲ ಲೇಟೆಸ್ಟ್ ವೀಡಿಯೋಸ್ನ ಅಪ್ಡೇಟ್ಸ್ ನಿಮಗೆ ಮೇಲ್ ಮುಖಾಂತರ ನೋಟಿಫಿಕೇಷನ್ಸ್ ಸಿಗುತ್ತೆ. ಈ ವಿಡಿಯೋನಲ್ಲಿ ನಿಮಗೆ ನಿಮ್ಮ ಕ್ಯಾಮ್ರಾನ ಮೆಗಾಪಿಕ್ಸಲ್ಸ್ 30 ಮೆಗಾಪಿಕ್ಸಲ್ಸ್ವರೆಗೂ ಹೇಗೆ ಇನ್ಕ್ರೀಸ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಅದಕ್ಕೂ ಮೊದಲು ನನ್ನ ಫೋನ್ನ ಕ್ಯಾಮ್ರಾದ ಮೆಗಾಪಿಕ್ಸಲ್ಸ್ ಎಷ್ಟಿದೆ ಅಂತ ನೋಡೋಣ. ನೋಡಿ ಫ್ರೆಂಡ್ಸ್, ನನ್ನ ಫೋನ್ನ ಕ್ಯಾಮ್ರಾ ಮೆಗಾಪಿಕ್ಸಲ್ಸ್ 4 ಮೆಗಾಪಿಕ್ಸಲ್ಸ್ ಇದೆ. ಸೊ ಇದಕ್ಕಾಗಿ ನೀವು ಒಂದು ಹೊಸ ಆ್ಯಪ್ನ ಡೌನ್ಲೋಡ್ ಮಾಡಬೇಕಾಗಿರುತ್ತೆ. ಸೊ ಪ್ಲೇಸ್ಟೋರ್ಗೆ ಹೋಗೋಣ. ಪ್ಲೇಸ್ಟೋರ್ನಲ್ಲಿ ನೀವು ಬೈನಾಕ್ಯುಲರಸ್ ಮ್ಯಾಕ್ರೋ ಶೂಟಿಂಗ್ 30x ಅಂತ ಟೈಪ್ ಮಾಡಿ. ಇದು ಈ ಆ್ಯಪ್ನ ಲೋಗೋ ಆಗಿರುತ್ತೆ. ಫಸ್ಟ್ ಒನ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ. ನಾನು ಆಲ್ರೆಡಿ ಇನ್ಸ್ಟಾಲ್ ಮಾಡ್ಕೊಂಡಿದ್ದೀನಿ. ನೋಡಿ, ಇದರಲ್ಲಿ 1 ಮಿಲಿಯನ್ ಡೌನ್ಲೋಡ್ಸ್ ಇದೆ, 4.1 ರೇಟಿಂಗ್ಸ್ ಇದೆ. ಸೊ ಇದರ ವಿಶೇಷತೆ ಏನು ಅಂತ ಈಗ ನೋಡೋಣ. ಅದಕ್ಕೂ ಮೊದಲು ಬೈನಾಕ್ಯುಲರ್ಸ್ ಆ್ಯಪ್ ಮೇಲೆ ಕ್ಲಿಕ್ ಮಾಡಿ. ನೋಡಿ, ಇಲ್ಲಿ ಆಟೋ ಫೋಕಸ್ ಅಂತ ಇರುತ್ತೆ, ಅದನ್ನು ಆನ್ ಮಾಡ್ಕೊಳ್ಳಿ. ನಾವಿಲ್ಲಿ ಬ್ರೈಟ್ನೆಸ್ ಕೂಡ ಹೆಚ್ಚು ಕಡಿಮೆ ಮಾಡ್ಕೊಬೋದು, ನಿಮ್ಗೆ ಎಷ್ಟು ಬೇಕೋ ಅಷ್ಟು. ಇಲ್ಲಿ ಇನ್ನೊಂದು ಪ್ಲಸ್ಸು ಮೈನಸ್ ಅಂತ ಸೈನ್ಸ್ ಕಾಣ್ತಿದೆ. ಸೊ ಪ್ಲಸ್ ಕಡೆಗೆ ಈ ಥರ ಮೂವ್ ಮಾಡ್ತಿದ್ರೆ ನಮಗೆ ಝೂಮ್ ಆಗ್ತಾ ಹೋಗುತ್ತೆ. ನೋಡಿ ಫ್ರೆಂಡ್ಸ್, ಮೇಲ್ಗಡೆ ಅಲ್ಲಿ 7.8.3x ಅಂತ ಇದೆ. ಅದನ್ನು ನೀವು 30x ಇನ್ಕ್ರೀಸ್ ಮಾಡ್ಕೊಬೋದು. ನೋಡಿ, ಹಾಗೆಯೇ ನಿಮ್ಮ ಫೋನ್ನ ಕ್ಯಾಮ್ರಾದ ಮೆಗಾಪಿಕ್ಸಲ್ಸ್ನ 30 ಮೆಗಾಪಿಕ್ಸಲ್ಸ್ವರೆಗೂ ಇನ್ಕ್ರೀಸ್ ಮಾಡಿಕೊಂಡು ಫೋಟೋಸ್ ತೊಗೊಬೋದು. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ.